ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳಿಗೆ ಡ್ರಿಪ್ ಮಾಡೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಅಂತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬೆನಿಫಿಟ್ ಅಂತಂತಂದ್ರೆ ನಮಗೆ ಡ್ರಿಪ್ ಮಾಡೋದ್ರಿಂದ ನಮಗೆ ಏನೇನು ಲಾಭ ಐತಿ, ಆಮೇಲೆ ಡ್ರಿಪ್ ಮಾಡೋದ್ರಿಂದ ನಮ್ಮ ಕಬ್ಬಿನ ಇಳುವರಿದಾಗ ಎಷ್ಟು ಇಳುವರಿ ಬರ್ತೈತಿ, ನಂತರ ನಾವು ಡ್ರಿಪ್ ಮಾಡೋದ್ರಿಂದ ನಮಗೆ ಏನೇನು ಉಳಿತಾಯ ಆಕತ್ತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ನನ್ನ ರೈತ ಮಿತ್ರರಿಗೆ ನಾನು ತಿಳಿಸತ್ತಾನೆ. ಯಾಕಪ್ಪ ಅಂತಂದ್ರೆ ನಾ ಕಬ್ಬಿಗೆ ಡ್ರಿಪ್ ಮಾಡ್ಲಾಕತ್ಕ್ಯಾರ ಒಂದು 5 ರಿಂದ 6 ವರ್ಷ ಆತು. ಆಮೇಲೆ ಈ ಡ್ರಿಪ್ ಮಾಡೋದ್ರಿಂದ ಏನು ಲಾಭ ಆತ್ ಅನ್ನೋದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರೀ ಈಗ ನಾವು ಡ್ರಿಪ್ ಮಾಡೋದ್ರಿಂದ ಏನೇನು ನಮಗೆ ಬೆನಿಫಿಟ್ ಅದ ಅಂತ ಹೇಳ್ತಾನಂತ. ಮೊದಲನೇದಾಗಿ ನಾವು ಡ್ರಿಪ್ಪಿನ ಬಗ್ಗೆ ಹೇಳಬೇಕಾದ್ರೆ, ನಾವು ಡ್ರಿಪ್ ಮಾಡೋದ್ರಿಂದ ನಮಗೆ ನೀರಿನ ಮಿತವ್ಯಯ ಆಕತಿ. ನೋಡಿರಿ, ನೋಡತ್ತಲ್ಲ, ಇದು ನಂದು 3ನೇ ಕುಳಿ ಕಬ್ಬ. ನಾನು ಈ ಕಬ್ಬಿಗೆ ಡ್ರಿಪ್ಪ ಮಾಡಿದ್ದೇನೆ. ಡ್ರಿಪ್ ಮಾಡೋದ್ರಿಂದ ನಮಗೆ ಭಾಳ ನೀರಿನ ಮಿತವ್ಯಯ ಆಕತ್ತೆ ಅಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ನೀರು ನಮಗೆ ಎಷ್ಟು ಕಡಿಮೆ ಇದ್ರೂ ನಾವು ತೋಟ ಮಾಡ್ಬೋದು ನೋಡಿರಿ. ಮತ್ತು ಈ ನಮ್ಮ ಡ್ರಿಪ್ಪಿಗೆ ಭಾಳ ನೀರು ಇದ್ರೂ ನಡೀತೈತಿ. ನಂತರ ನಮ್ಮದು ನೀರಿನ ಪ್ರಮಾಣ ಕಡಿಮೆ ಇದ್ರೂ ನಡೀತೈತಿ. ಯಾಕಂತಂದ್ರೆ ಡ್ರಿಪ್ಪಿಗೆ ನೀರು ಭಾಳ ಬೇಕಾಗೋ ಅವಶ್ಯಕತೆ ಇಲ್ಲ ಅಂತ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ಹೇಳ್ತಾನೆ. ಎರಡನೇದಾಗಿ ಈ ಡ್ರಿಪ್ಪಿನ ಬಗ್ಗೆ ಹೇಳ್ಬೇಕಂತಂದ್ರೆ ನಮಗೆ ಲೇಬರ್ ಸಮಸ್ಯೆ. ಈಗ ನಾವು ನೋಡತ್ತೇವಲ್ಲ, ನಾವು ಈ ಥರ ನಾವು ಡ್ರಿಪ್ ಮಾಡಿದೆವು ಅಂತಂದ್ರೆ ನಮಗೆ ಲೇಬರ್ ಸಮಸ್ಯೆನೇ ಬರೋದಿಲ್ಲ ಅಂತ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಇದು ವಾಲ್ ಸಿಸ್ಟಮ್. ನಮ್ಮ ನೀರಿನ ಪ್ರಮಾಣ ನೋಡ್ಕೊಂಡು ನಾವು ನಮ್ಮ ಹೊಲಗಳಿಗೆ ನಾವು ಡ್ರಿಪ್ಪ ಮಾಡಿದೆವು ಅಂತಂತಂದ್ರೆ ನಮಗೆ ಆಳಿನ ಸಮಸ್ಯೆ ಬರೋದಿಲ್ಲ. ಯಾಕಪ್ಪ ಅಂತಂತಂದ್ರೆ ನಾವು ಒಂದು ದಿವಸ ಟೈಮ್ದೊಳಗೆ ಒಂದು ಟೈಮ್ ನಾವು ಅಡ್ಡಾಡ್ಕೊತ ಬಂದ್ಕ್ಯಾರ ನಮ್ಮ ನೀರಿನ ಪ್ರಮಾಣ ನೋಡ್ಕೊಂಡು ನಾವು ಡ್ರಿಪ್ ಮಾಡಿರ್ತೇವಲ್ಲ, ಅದನ್ನು ನಾವು ಅದನ್ನು ವಾಲ್ ತಿರುಗಿ ಹೋಗಿಬಿಟ್ಟು ಅಂತಂದ್ರೆ ಆಟೋಮೆಟಿಕ್ ಆಗಿ ನೀರು ಹಾಯ್ತೈತಿ. ಇದಕ್ಕೆ ನೀರಿನ ಹಾಸು ಲೇಬರ್ ಸಮಸ್ಯೆನ ಬರಲ್ಲ ಅಂತ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈಗ ನಮಗೆ ಲೇಬರ್ ಸಮಸ್ಯೆನೇ ಭಾಳ ಆಗೈತಿ. ಲೇಬರ್ ಸಮಸ್ಯೆ ಭಾಳ ಅದಕ್ಕಾಗಿ ನಮಗೆ ಲೇಬರ್ ಸಿಗಲಿಲ್ಲಪ್ಪ ಅಂತಂದ್ರೆ ನಮ್ಮ ನೀರು ಹಾಸಕ್ಕೆ ತೊಂದರೆ ಆಕತಿ. ನೀರು ಹಾಸಲಿಲ್ಲಪ್ಪ ಅಂತಂದ್ರೆ ನಮ್ಮ ಬೆಳೆ ಒಣಗ್ತಾವೆ. ಅದಕ್ಕಾಗಿ ನಾವು ಈ ಥರಗೆ ನಮ್ಮ ಬೆಳೆಗೆ ನಾವು ಡ್ರಿಪ್ಪ ಮಾಡಿದೆವು ಅಂತಂದ್ರೆ ಒಟ್ಟು ಲೇಬರ್ ಸಮಸ್ಯೆ ಬರಲ್ಲ ಅಂತ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ನಮ್ಮ ಬೆಳೆಗೆ ನಾವು ನೀರು ಹಾಸಿದ್ದೇ ಬೇರೆ ಆಕತಿ. ಆಮೇಲೆ ನಾವು ಡ್ರಿಪ್ನಿಂದನ ನಾವು ಕಬ್ಬಿಗೆ ನೀರು ಉಣಿಸಿದ್ದೇ ಬೇರೆ ಆಕತ್ತೆ ಅಂತ ನನ್ನ ರೈತ ಮಿತ್ರರಿಗೆ ನಾ ಇದನ್ನು ತದ್ರೂಪ ನಾ ಹೇಳತ್ತಾನೆ. ಅಂದ್ರೆ ನಾವು ಗೊಬ್ಬರ ಕಟ್ಟೋ ಸಮಸ್ಯೆನೂ ಬರೋದಿಲ್ಲ. ಈಗ ನಾವು ಈ ಥರಾಗಿ ಡ್ರಿಪ್ ಪೈಪ್ ನಮ್ಮ ಬೆಳೆಗಳಿಗೆ ನಾವು ಅಳವಡಿಸ್ಕೊಂಡೇವು ಅಂತಂದ್ರೆ ನಮಗೆ ಗೊಬ್ಬರ ಕಟ್ಟೋಕೆ ಲೇಬರ ಬೇಕಾಗಲ್ಲ. ಯಾಕಂತಂದ್ರೆ ನಾವು ಡ್ರಿಪ್ನ್ಯಾಗನ ಗೊಬ್ಬರ ಕಲಿಸಿ ಇಂಚೂರು ಮುಖಾಂತರ ಈ ಪೈಪ್ದೊಳಗೆ ನೋಡ್ತಾವಲ್ಲ, ಈ ಡ್ರಿಪ್ ಪೈಪ್ದೊಳಗೆ ನಾವು ಇಂಚೂರು ಮುಖಾಂತರವಾಗಿ ನಾವು ನೀರಿನ ಮುಖಾಂತರವಾಗಿ ನಾವು ಗೊಬ್ಬರ ಬಿಟ್ಟೇವು ಅಂತಂದ್ರೆ ನಮಗೆ ಬೆಳೆಗೆ ಗೊಬ್ಬರ ಕಟ್ಟೋ ಲೇಬರ್ ಖರ್ಚನ ಹೊಕ್ಕದಂತ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಈಗ 4-5 ವರ್ಷ ಆತು. ನಾನು 4-5 ವರ್ಷ ಆದ್ರೂ ನನ್ನ ಕಬ್ಬುಗಳಿಗೆ ನಾನು ಡ್ರಿಪ್ ಮುಖಾಂತರನ ಗೊಬ್ಬರ ಕೊಡಕತ್ತಾನು. ಮತ್ತು ನಾವು ಡ್ರಿಪ್ ಮುಖಾಂತರ ನಾವು ಗೊಬ್ಬರ ಕೊಟ್ಟೆವು ಅಂತಂದ್ರೆ ಆ ಗೊಬ್ಬರ ಎಲ್ಲ ವೇಸ್ಟ್ ಆಗೋದಿಲ್ಲ. ಅದೇನು ಆಕತ್ತಪ್ಪ ಅಂತಂದ್ರೆ ಅದು ನೀರಿನ ಹನಿ ಮುಖಾಂತರವಾಗಿ ಭೂಮಿ ಸೇರ್ತೈತಿ, ಭೂಮಿ ಒಳಗೆ ಇಂಗ್ತತಿ. ಅದಕ್ಕಾಗಿ ನಾವು 3ನೇ ಬೆನಿಫಿಟ್ ಏನಪ್ಪ ಅಂತಂದ್ರೆ ನಾವೇನು ಡ್ರಿಪ್ನಾಗ ಗೊಬ್ಬರ ಬಿಡ್ತಾವಲ್ಲ, ಇದು ನೇರವಾಗಿ ಬೇರಿಗೆ ಹೋಗ್ತತಿ. ನಂತರ ನಮಗೆ ಲೇಬರ್ ಸಮಸ್ಯೆನೇ ಬೇಕಾಗಲ್ಲ ಅಂತ ನಾನು ರೈತ ಮಿತ್ರರಿಗೆ ನಾ ವಿಶೇಷ ಮಲ ಹೇಳತ್ತಾನೆ. ಮತ್ತು ಡ್ರಿಪ್ನಿಂದ ನಮ್ಗೆ 5ನೇದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಕಸ ಕಡಿಮೆ. ಕಸ ಅಂತಂದ್ರೆ ನಮ್ಮ ಆಡು ಭಾಷೆದಾಗ ಕಳೆ ಅಂತಾರೆ.
ಕಳೆ ಭಾಳ ಕಡಿಮೆ ಆಕದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನೋಡ್ರಿ ನಾನು ತೋರಿಸ್ತಾನೆ ನಿಮಗೆ. ನೋಡಿರಿ ಈ ಸದ್ಯ ನಮಗೆ ಈ ಹೊಲದಾಗ ನೋಡಕ್ಕೆ ನಮಗೆ ಹುಲ್ಲ ಸಿಗೋದಿಲ್ಲ. ಅದ ನಾವು ಡ್ರಿಪ್ ಮಾಡಿಬಿಟ್ಕ್ಯಾರ ನಾವು ನೀರು ಹಾಸೆ ಹಂಗೆ ಬಿಟ್ಟಿವಿ ಅಂತಂದ್ರೆ ಈಗೇನು ನೋಡತ್ತವಲ್ಲ ಈ ಹೊಲದೊಳಗೆ ಸಿಕ್ಕಾಪಟ್ಟಿ ಹುಲ್ಲು ಹುಡ್ತೈತೆ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನಾವು ಡ್ರಿಪ್ ಮಾಡೋದ್ರಿಂದ ನಮಗೆ 5ನೇ ಬೆನಿಫಿಟ್ ಏನಪ್ಪ ಅಂತಂತಂದ್ರೆ ಕಳೆ ನಿರ್ವಹಣೆ. ಯಾಕಂತಂದ್ರೆ ನಮ್ಮ ಡ್ರಿಪ್ ಪೈಪ ಕಬ್ಬಿನ ಸಾಲಾಗಿರ್ತೈತಿ ನೋಡತ್ತವಲ್ಲ, ಈ ಕಬ್ಬಿನ ಸಾಲಾಗ ಡ್ರಿಪ್ ಪೈಪ್ ಇರ್ತೈತಿ. ಅದು ಏನು ಹಾಕತ್ತಪ್ಪ ಅಂತಂದ್ರೆ ಅದು ಸಾಲು ಅಟ್ಟೋದು ಇರ್ತೈತಿ ನೋಡಿರಿ. ಇದು ಸಾಲು ಅಟ್ಟ ತೊಯ್ತು ಅಂತಂದ್ರೆ ಈ ಪಟ್ಯಾಗ ಒಟ್ಟ ನೀರು ಬರೋದಿಲ್ಲ. ಅದಕ್ಕಾಗಿ ಈ ಸಾಲಟ್ಟ ತೊಯ್ತಪ್ಪ ಅಂತಂದ್ರೆ ಆ ನೀರು ಡೈರೆಕ್ಟ್ ಆ ಸಾಲಿಗಟ್ಟು ಹೋಗತಿ ಮತ್ತು ಬೇರೆ ಕಡೆ ನೀರು ವೇಸ್ಟ್ ಆಗೋಲ್ಲ. ಅದಕ್ಕಾಗಿ ಒಟ್ಟ ಕಳೆನ ಹುಟ್ಟಲು ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಡ್ರಿಪ್ಪಿನ ಬಗ್ಗೆ ನಾ ಹೇಳತ್ತಾನೆ. ಮತ್ತು 6ನೇದಾಗಿ ನಾ ಹೇಳ್ಬೇಕಂತಂದ್ರೆ ನಾವು ಡ್ರಿಪ್ ಪೈಪ್ ಇತ್ತಂದ್ರೆ ನಾವು ಡ್ರಿಪ್ ಪೈಪಿನ ಕಬ್ಬಿನ ಸಾಲಾಗ ಚೆಲ್ಲಿರ್ತವೆ ನೋಡತ್ತವಲ್ಲ, ಈ ಥರಾಗಿ ಕಬ್ಬಿನ ಸಾಲಾಗ ಚೆಲ್ಲಿರ್ತವೆ. ನಾವು ಡ್ರಿಪ್ ಪೈಪ್ ಇತ್ತಂತಂದ್ರೆ ಸಾಲಾಗನ ನಾವು ನಮ್ಮ ಮನೆ ಬಳಕೆಗೆ ದಿನನಿತ್ಯ ಮನೆ ಬಳಕೆಗೆ ಬೇಕಾಗುವಂಥ ತರಕಾರಿಗಳ ಸಂಬಳ ನಾವು ಬೆಳಿಬೋದು ನೋಡ್ರಿ. ಯಾಕಂತಂದ್ರೆ ನಾವು ಕಬ್ಬು ನಮಗೆ ಒಂದು ಸ್ವಲ್ಪ ಬಯಲಿದ್ದಲ್ಲೇ ನಮ್ಮ ಮನೆ ಬಳಕೆಗೆ ಬೇಕಾಗುವಂಥ ಸೌಂತಿ ಬೀಜ ಆಗಲಿ, ಬೆಂಡೆ ಆಗಲಿ, ಮತ್ತು ಬದನೆಗಳಾಗಲಿ, ಮತ್ತು ಟೊಮೆಟೊ ಆಗಲಿ, ಏನೀಗ ತರಕಾರಿ ಇದಾವಲ್ಲ ಆ ತರಕಾರಿ ಎಲ್ಲ ನಾವು ಈ ಕಬ್ಬಿನ ಸಾಲಾಗ ಅದರಲ್ಲಿ ನಾವು ಒಂದೊಂದು ಗಿಡ ಹಚ್ಚಿದ್ವು ಅಂತಂತಂದ್ರೆ ನಮಗೆ ತರಕಾರಿ ಸಂಬಳ ಅಗದಿ ಜಬರ್ದಸ್ತ್ ಬರುತ್ತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಪಟ್ಯಾಗ ಎಲ್ಲ ಚೊಕ್ಕ ಒಣದಿರ್ತೈತಿ. ನಂತರ ಡ್ರಿಪ್ಪಿನ ಪದ್ಧತಿ ಏನಪ್ಪ ಅಂದ್ರೆ ಬರೀ ಅದು ಸಾಲಟ್ಟ ತೊಯ್ತೈತಿ ನೋಡತ್ತಲ್ಲ, ಹಿಂಗೆ ಸಾಲಟ್ಟ ತೊಯ್ತೈತಿ. ನಾವು ಆ ಸಾಲಾಗ ಅಂತಂದ್ರೆ ಈ ಕಬ್ಬಿನ ಸಾಲಾಗ ನಾವು ಡ್ರಿಪ್ ಪೈಪ್ ಚೆಲ್ಲಿರ್ತೇವೆ. ಆ ಸಾಲಾಗ ನಾವು ಈ ಥರಾಗಿ ನಾವು ತರಕಾರಿ ಆಗಲಿ, ನಂತರ ನಮ್ಮ ದನಗಳಿಗೆ ಒಂದು 7ನೇದಾಗಿ ಏನಪ್ಪ ಅಂತಂದ್ರೆ ನಾವು ಗೊಂಜಾಳನ್ನ ಕಬ್ಬಿನ ಹಾಕಿದ್ದು. ಯಾವ ಥರಾಗಿ ಅಂತಂದ್ರೆ ಕಬ್ಬ ಮೆಟ್ಟು ಮುಂದಕ್ಯಾರ ನಾವು ಗೊಂಜಾಳ ಹಾಕಿದ್ದು, ಆವಾಗಷ್ಟು ಅದು ಗೊಂಜಾಳ ಬರ್ತೈತೆ. ಆದ್ರೆ ನಾವು ಡ್ರಿಪ್ ಮಾಡಿದ್ವಿ ಅಂತಾರೆ ಇದನ್ನು ನಾವು ಕೋಳಿ ಕಬ್ಬಿನಾಗ ಸಂಬಳ ನಾವು ಗೊಂಜಾಳ ಹಾಕ್ಬೋದು ನೋಡಿರಿ. ಯಾಕಂದ್ರೆ ನಮ್ಮ ಮನ್ಯಾಗ ಜಾನುವಾರುಗಳು ಇರ್ತಾವೆ, ಅವಕ್ಕೆ ನಮಗೆ ಮೇವಿನ ಅವಶ್ಯಕತೆ ಇರ್ತೈತಿ. ಅದಕ್ಕಾಗಿ ನಾವು ಕೋಳಿ ಕಬ್ಬಿನ ಸಲ ನಾವು ಈ ಥರಾಗೆ ಗೊಂಜಾಳ ಹಾಕ್ಬೋದು. ಯಾಕಂತಂದ್ರೆ ನಮ್ಮ ಡ್ರಿಪ್ ಪೈಪ ಕಬ್ಬಿನ ಸಾಲಾಗ ಇರ್ತೈತಿ. ಯಾಕಂದ್ರೆ ಏಕಾದ ಹನಿ ನೀರು ಬಿದ್ಕೊಂಡು ಹೋಗಿರ್ತೈತಿ. ನಾವು ತಿಳುವಾದಲ್ಲಿ ಒಂದು ಕಾಲ ಗೊಂಜಾಳ ಹಾಕಿದ್ವು ಅಂತಂತಂದ್ರೆ ಜಬರ್ದಸ್ತ್ ನಮ್ಮ ಜಾನುವಾರುಗಳಿಗೆ ಮೇವು ಹಾಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನನ್ನ ಸ್ವಂತ ಪ್ರಾಕ್ಟಿಕಲ್ವಾಗಿ ನಾನು ಮಾಡಿ ತೋರಿಸ್ಕ್ಯಾರ. ನಾ ಈ ವಿಷಯ ಸಂಬಳ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ನಾವು ಡ್ರಿಪ್ಪ ಮಾಡೋದ್ರಿಂದ ನಮಗೆ ಮೊದಲನೇದಾಗಿ ನೀರಿನ ಮಿತವ್ಯಯ, 2ನೇದಾಗಿ ಲೇಬರ್ ಸಮಸ್ಯೆ ಕಡಿಮೆ ಆಕತಿ, ಮತ್ತು 3ನೇದಾಗಿ ನಾವು ಗೊಬ್ಬರ ಸಂಬಳ ಇದ್ರಾಗ ಬಿಡ್ಬೋದು. ಆಮೇಲೆ 4ನೇದಾಗಿ ನಾವು ಕಳೆ ಇದರಿಂದ ನಿರ್ವಹಣೆ ಮಾಡ್ಬೋದು. ನಂತರ ನಮಗೆ ಮನೆಗೆ ತರಕಾರಿ ಮಾಡ್ಬೋದು, ಮತ್ತು ನಮ್ಮ ಜಾನುವಾರುಗಳಿಗೆ ನಾವು ಇದ್ರಾಗ ಮೇವು ಮಾಡ್ಕೊಬೋದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನಮಗೆ ಡ್ರಿಪ್ಪ. ಮತ್ತು ಡ್ರಿಪ್ಪ ಮಾಡೋದ್ರಿಂದ ನಮ್ಮ ಬೆಳೆನೇ ಬೇರೆ ಇರ್ತೈತಿ. ಅಂತಂತಂದ್ರೆ ಬೇಕಾದಂಥ ದೊಡ್ಡ ಬ್ಯಾಸಿದ್ರೂ ನಾವು ಡ್ರಿಪ್ ಮಾಡಿದಂಥ ಬೆಳೆ ಫುಲ್ ಹಚ್ಚಗನ ಇರ್ತೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಹಚ್ಚಗಲ್ದ ಭೂಮಿ ಮಿದುಬ ಇರ್ತೈತಿ, ಒಟ್ಟೆ ಗಟ್ಟಿ ಆಗೋದಿಲ್ಲ. ಈ ಸದ್ಯ ಈಗ ನೋಡ್ತಲ್ಲ ಈ ಭೂಮಿ ಒಂದಿಗೆ ಏನು ಮಣ್ಣು ಐತಿ, ಒಂದಿಗೆ ಏನು ಮಣ್ಣು ಆದ್ರೂ ಇದು ಒಟ್ಟು ಕುಂತೇನಿಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ತದ್ರೂಪ ತೋರ್ಸತ್ತಾನೆ. ಮತ್ತು ಈಗ ನಮ್ಮ ಕಬ್ಬಿನ ಸಾಲವಲ್ಲ, ಈ ಕಬ್ಬಿನ ಸಾಲಗಳು ಸಿಕ್ಕಾಪಟ್ಟಿ ಮಿದುದಾವೆ ಅಂತಂತಂದ್ರೆ ಉಸಿಕಿನ್ಯಾಗ ನಾವು ಅಡ್ಡಾಡ್ದಂಗೆ ಹಾಕದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಈ ಡ್ರಿಪ್ಪಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಅದಕ್ಕಾಗಿ ನಮಗೆ ಡ್ರಿಪ್ನಿಂದ ಇಷ್ಟೆಲ್ಲ ಲಾಭ ಐತಿ, ಮತ್ತು ಅದು ನಮಗೆಲ್ಲನೂ ಅನುಕೂಲ ಐತಿ. ಅದಕ್ಕಾಗಿ ನಾವು ನಮ್ಮ ಹಳೆ ಪದ್ಧತಿ ಬಿಟ್ಕ್ಯಾರ ನಾವು ಈಗ ನೂತನವಾಗಿ ಈಗಿನ ಡ್ರಿಪ್ಪಿನ ಪದ್ಧತಿ ಬಂದಲ್ಲ ಇವನು ನಮ್ಮ
ವ್ಯವಸಾಯದಾಗ ಅಳವಡಿಸ್ಕೊಂಡು ಅಂತಂತಂದ್ರೆ ನಮಗೆ ಭಾಳ ಬಂಗಾರ ಆಕತ್ತಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಈ ವಿಷಯನ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಹೋದ ಬರೀ ನಾನು ಒಂದಷ್ಟೆಲ್ಲ ನಾನು ಎಲ್ಲ ಡ್ರಿಪ್ಪ ಮಾಡಿದ್ನಿ. ನಾನು 1 ಎಕರೆ ಮಾತ್ರ ಡ್ರಿಪ್ಪ ಮಾಡಿಕ್ಕಿಲ್ಲ. ಈ ಡ್ರಿಪ್ಪ ಮಾಡಿದ್ದು ಎಲ್ಲ 60 ಮಟನೂ ಇಳುವರಿ ಬಂದವು. ಆಮೇಲೆ ಡ್ರಿಪ್ಪ ಮಾಡ್ದಿದ್ದು ಎಕರೆಗೆ 35-40 ಟನ್ ಇಳುವರಿ ಬಂದತ್ತಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಈಗ ನೂತನವಾಗಿ ಏನು ಉಪಕರಣ ಬಂದಾವಲ್ಲ, ಡ್ರಿಪ್ ಆಗಲಿ, ಮೈಕ್ರೋ ಸ್ಪ್ರಿಂಕ್ಲರ್ ಆಗಲಿ ಇವನ್ನ ತೊಗೊಂಡು ನಾವು ಹನಿ ನೀರಾವರಿ ಬೇಸಾಯ ಮಾಡಿದೆವು ಅಂತಂತಂದ್ರೆ ಅಧಿಕ ಇಳುವರಿ ತೆಗಿಬೋದು ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.